ಮಿಸ್ಟರ್ ಕುಮಾರ್, ಭಾರತ ಸರ್ಕಾರ ಎಫ್ಸಿಆರ್ ನಿಯಮಗಳನ್ನು ತುಂಬಾ ಕಠಿಣಗೊಳಿಸ್ತಾ ಇದೆಯಂತೆ. ಏನಿದು ಹೊಸ ಸದ್ದು? ಹೌದು ಶ್ರವಣ್, ಇನ್ನು ಮುಂದೆ ವಿದೇಶದಿಂದ ಬರುವ ಪ್ರತಿ ಪೈಸೆಯ ಲೆಕ್ಕವನ್ನು NGOಗಳು ಸರ್ಕಾರಕ್ಕೆ ಕೊಡಬೇಕು. ಪಾರದರ್ಶಕತೆ ಇಲ್ಲದಿದ್ದರೆ ಅಂತಹ ಸಂಸ್ಥೆಗಳು ಬಾಗಿಲು ಮುಚ್ಚುತ್ತಂತೆ ಗ್ಯಾರಂಟಿ. ಅಂದ್ರೆ ಇದು ಬರೀ ಲೆಕ್ಕಪತ್ರಗಳಿಗಷ್ಟೇ ಸೀಮಿತನಾ? ಇದು ಮತಾಂತರದ ವಿಷಯ ಏನಾಯ್ತು? ಧರ್ಮದ ಹೆಸರಿನಲ್ಲಿ ತುಂಬಾ ಜನ ಮತಾಂತರ ಮಾಡ್ತಾ ಇದ್ದಾರೆ. ಆಮಿಷ ಒಡ್ಡುವುದು ಮತ್ತು ಸುಳ್ಳು ಆಶ್ವಾಸನೆಗಳನ್ನು ನೀಡುವ ಯಾವುದೇ ವಿದೇಶಿ ದೇಣಿಗೆಗಳಿಗೆ ಇನ್ನು ಜಾಗವಿಲ್ಲ. ಅಂದ್ರೆ ನಮ್ಮ ದೇಶದ ಆಂತರಿಕ ವಿಚಾರದಲ್ಲಿ ವಿದೇಶಿ ಹಣದ ಹಸ್ತಕ್ಷೇಪವನ್ನು ಈಗಿನ ಸರ್ಕಾರ ಕಡಿತಗೊಳಿಸ್ತಾ ಇದೆಯಾ? ಖಂಡಿತ. ಹಣ ಎಲ್ಲಿಂದ ಬಂತು, ಯಾರಿಗೆ ಹೋಯಿತು ಅನ್ನೋದನ್ನು ಟ್ರ್ಯಾಕ್ ಮಾಡೋದಕ್ಕೆ ಸರ್ಕಾರ ಸ್ಯಾಟಲೈಟ್ ರೀತಿಯಲ್ಲಿ ಒಂದು ಕಣ್ಣಿಟ್ಟಿದೆ. ಹಿಂದಿನ ಹಣದ ಲೆಕ್ಕ ಕೊಟ್ಟರೆ ಮಾತ್ರ ಮುಂದಿನ ಫಂಡ್ ರಿಲೀಸ್ ಆಗುತ್ತದೆ. ವಾವ್, ಇದು ನಮ್ಮ ಸಾರ್ವಭೌಮತ್ವವನ್ನು ಉಳಿಸಿಕೊಳ್ಳೋಕೆ ತಗೊಂಡಿರುವ ದೊಡ್ಡ ನಿರ್ಧಾರ ಅಲ್ವಾ? ಇನ್ನು ಮುಂದೆ ದೇಶದಲ್ಲಿ ಅಲ್ಲಲ್ಲಿ ಸುಮ್ಮನೆ ನಡೆಯುವ ಪ್ರತಿಭಟನೆಗಳು ಕಡಿಮೆ ಆಗ್ತದೆ ಮತ್ತು ಪೇಪರ್ಗಳಲ್ಲಿ ಬರುವ ಸರ್ಕಾರ ವಿರೋಧಿ ಆರ್ಟಿಕಲ್ಗಳು ಕೂಡ ಕಡಿಮೆ ಆಗ್ತದೆ. ಇಂತಹ ಇಂಟ್ರೆಸ್ಟಿಂಗ್ ವಿಷಯಗಳಿಗಾಗಿ ಈ ಕೂಡಲೇ ಅಕೌಂಟ್ ಅನ್ನು ಫಾಲೋ ಮಾಡಾಯ್ತಾ?